ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಮಗನ ಸಾವು ಪ್ರಕರಣ ತನಿಖೆಗಾಗಿ ಎಂಜಿನಿಯರ್ ಮೊರೆ ಹೋಗಿದ್ದಾರೆ ಪೊಲೀಸರು. ಸರ್ಕಾರಿ ತಜ್ಞ ಎಂಜಿನಿಯರ್ ಮೊರೆ ಹೋಗಿರುವಂತದ್ದು ಪೊಲೀಸರು. ಯಾಕೆಂದ್ರೆ ಈ ಪಿಲ್ಲರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ ಆಗುತ್ತೆ ಇದೆಲ್ಲದರ ಬಗ್ಗೆನೂ ಕೂಡ ಪೊಲೀಸರಿಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಸೊ ಹೀಗಾಗಿ ಸರ್ಕಾರಿ ಇಂಜಿನಿಯರ್ ಮೊರೆ ಹೋಗಿದ್ದಾರೆ, ತಜ್ಞ ಇಂಜಿನಿಯರ್ ಮೊರೆ ಹೋಗಿರುವಂತದ್ದು. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪಿಲ್ಲರ್ ನಿರ್ಮಾಣದ ಪ್ರೊಸೆಸ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಪಿಲ್ಲರ್ ನಿರ್ಮಾಣ, ಕಬ್ಬಿಣ, ಸಿಮೆಂಟ್ ಗುಣಮಟ್ಟದ ತನಿಖೆ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಕಾಮಗಾರಿ ಲೋಪದೋಷಗಳ ಸಂಗ್ರಹಕ್ಕೆ ಮುಂದಾಗಿರುವಂಥದ್ದು ಪೊಲೀಸರು. ಮೆಟ್ರೋ ಪಿಲ್ಲರ್ ಬೀಳಲಿಕ್ಕೆ ಅಸಲಿ ಕಾರಣ ಏನು? ಬೈಕ್ ಮೇಲೆ ಬಿದ್ದಂಥ ಪಿಲ್ಲರ್ ಎತ್ತರ 18 ಮೀಟರ್ ಇತ್ತು. ಬೈಕ್ ಮೇಲೆ ಬಿದ್ದಿದ್ದಂಥ ಆ ಒಂದು ಪಿಲ್ಲರ್ನ ಎತ್ತರ 18 ಮೀಟರ್ ಇತ್ತು. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಬ್ಬಿಣದ ಪಿಲ್ಲರ್ಗೆ ಇನ್ನೂ ಕೂಡ ಕಾಂಕ್ರೀಟ್ ಅನ್ನ ಹಾಕಿರಲಿಲ್ಲ. ಆ ಕಬ್ಬಿಣದ ಪಿಲ್ಲರ್ ಅನ್ನ ಮಾತ್ರ ಹಾಗೆ ನಿಲ್ಲಿಸಲಾಗಿತ್ತು ಬಿಟ್ರೆ ಇನ್ನೂ ಕೂಡ ಕಾಂಕ್ರೀಟ್ ಅನ್ನ ಹಾಕಿರಲಿಲ್ಲ. ಅದಕ್ಕೆ ಒಂದೇ ಬಾರಿ ಕಾಂಕ್ರೀಟ್ ಅನ್ನ ಹಾಕಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ರು ಅಧಿಕಾರಿಗಳು. ಹಂತವಾಗಿ ಕಾಂಕ್ರೀಟ್ ಹಾಕಿದ್ರೆ ಪಿಲ್ಲರ್ ವೀಕ್ ಆಗುತ್ತಂತೆ. ಸೊ ಹೀಗಾಗಿ ಒಂದೇ ಬಾರಿ ಕಾಂಕ್ರೀಟ್ ಅನ್ನ ಹಾಕಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತಂತೆ. ಆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ ಅಧಿಕಾರಿಗಳು. ಇಂದು ಮೆಟ್ರೋ ಹಾಗೂ NCC ಕಂಪನಿ ಅಧಿಕಾರಿಗಳ ವಿಚಾರಣೆಯನ್ನ ಮಾಡಲಾಗುತ್ತೆ. ನಿನ್ನೆ ನೋಟಿಸ್ ಅನ್ನ ನೀಡಿದ್ರು ಗೋವಿಂದಪುರ ಪೊಲೀಸರು. ಅಧಿಕಾರಿಗಳ ಹೇಳಿಕೆಯನ್ನ ದಾಖಲಿಸಿ ಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಟ್ ಏನು ಕ್ರಮ ಕೈಗೊಳ್ತಾರೆ ಎನ್ನುವಂಥದ್ದಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಇದರಲ್ಲಿ ಅವರ ತಪ್ಪಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಯಿತು. ಓಕೆ, ಒಂದೇ ಸಲ ಕಾಂಕ್ರೀಟನ್ನು ಹಾಕಬೇಕಾಗಿತ್ತು, ಹೌದು. ಆದರೆ ಆ ಕಾಂಕ್ರೀಟನ್ನು ಕೂಡ ಅದೇ ಟೈಮ್ನಲ್ಲೇ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತಲ್ವಾ? ಯಾಕೆ ಒಂದು ಸಲ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಇನ್ಯಾವಾಗಲೂ ಇನ್ನೊಂದ್ಸಲಿ ಕಾಂಕ್ರೀಟನ್ನು ಹಾಕಬೇಕಾಗಿತ್ತು? ಅದಕ್ಕೊಂದು ಸಪೋರ್ಟ್ ಕೂಡ ಇರಲಿಲ್ಲ ಅನ್ನುವಂಥ ಆಕ್ರೋಶನ ವ್ಯಕ್ತವಾಗಿರೋದು ಸಾರ್ವಜನಿಕ ವಲಯದಿಂದ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಮೆಟ್ರೋ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಇವತ್ತು ಕೆಲವರನ್ನ ವಿಚಾರಣೆ ಮಾಡಲಿದ್ದಾರಲ್ಲ, ಏನು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ, ಏನು ಕ್ರಮ ಅಂದ್ರೆ ಏನು ಅಂತ? ಯಾಕೆಂದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬರ್ತಾ ಇಲ್ಲ. ಏನು ಬಂಧಿಸ್ತಾರಾ? ಅದಾದ್ಮೇಲೆ ಏನಾದರೂ ಅವರು ಜೈಲಲ್ಲೇ ಇರಬೇಕಾಗುತ್ತಾ? ಪ್ರಕರಣ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಒಂದು ಏನು ಸರ್ಕಾರದ ಮುಖ್ಯ ಒಂದು ಬೇರೆ ಇಲಾಖೆ ಒಬ್ಬ ಚೀಫ್ ಇಂಜಿನಿಯರ್ ಇಂದ ಒಂದು ತನಿಖೆಯನ್ನ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಕಾಮಗಾರಿ ಮತ್ತೆ ಈ ಒಂದು ಏನು ಪಿಲ್ಲರ್ ಒಂದು ನಿರ್ಮಾಣ ಇದೆ, ಈ ಒಂದು ಪ್ರೋಸೆಸ್ ಬಗ್ಗೆ ಪೊಲೀಸರಿಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಮತ್ತೆ ಪೊಲೀಸರು ಆ ಒಂದು ಏನಿಗಾಗಲೇ ಇಂಜಿನಿಯರ್ಗಳನ್ನ ವಿಚಾರಣೆಗೆ ಕರೀತಾರೆ, ಅವರನ್ನು ಯಾವ ರೀತಿ ಕ್ವಶನ್ ಮಾಡಬೇಕು ಮತ್ತೆ ಅವರಿಂದ ನಾವು ಏನು ಇನ್ಪುಟ್ ಅನ್ನ ತೆಗಿಬೇಕು ಅನ್ನೋದು ಪೊಲೀಸರಿಗೂ ಸಹ ಒಂದು ಸ್ವಲ್ಪ ಗೊಂದಲ ಉಂಟಾಗಿತ್ತು. ಅದರಿಂದ ಮೊದಲಿಗೆ ಒಂದು ತಜ್ಞ ಇಂಜಿನಿಯರ್ ಅವರಿಂದ ಇದ್ರ ಬಗ್ಗೆ ಒಂದು ಪ್ರೋಸೆಸ್ ಅನ್ನು ನಾವು ಯಾವ ರೀತಿ ಮಾಡ್ತಾರೆ, ಮತ್ತೆ ಪಿಲ್ಲರ್ ನಿರ್ಮಾಣ ಹೇಗೆ ನಡೆಯುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರೋಸೆಸ್ ಏನಿದೆ, ಕಬ್ಬಿಣ ಎಷ್ಟು ಬಳಸಬೇಕು, ಸಿಮೆಂಟ್ ಎಷ್ಟು ಬಳಸಬೇಕು, ಎಷ್ಟು ದಿನ ಅದನ್ನ ಕ್ಯೂರಿಂಗ್ ಆಗೋದಕ್ಕೆ ಬಿಡಬೇಕು, ಈ ಎಲ್ಲ ಅಂಶಗಳ ಬಗ್ಗೆ ಒಬ್ಬ ಬೇರೆ ಇಲಾಖೆ ಒಂದು ಚೀಫ್ ಇಂಜಿನಿಯರ್ ಇಂದ ಒಂದು ವರದಿಯನ್ನು ತಗೊಂಡು ಆ ಒಂದು ವರದಿಯನ್ನ ಪೊಲೀಸರು ಮೊದಲು ನೋಡ್ತಾರೆ. ನೋಡ್ಬಿಟ್ಟು ನಂತರ ಈ ಒಂದು ಏನು ಈಗಾಗಲೇ ಈ ಒಂದು ಆರೋಪದಲ್ಲಿ ಎದುರಾಗಿರುವಂತಹ ಇಂಜಿನಿಯರ್ಸ್ ಇದ್ದಾರೆ ಅವರನ್ನ ಕರೆಸಿ ಆ ಒಂದು ಆಧಾರದ ಮೇಲೆ ಇವರನ್ನ ಕ್ವಶನ್ ಮಾಡೋದಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಕೆಲವು ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ. ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಗೆ ಸೇರಿದಂತ ಅಧಿಕಾರಿಗಳು ಮತ್ತೆ ಮೆಟ್ರೋಗೆ ಸೇರಿದಂತ ಇಂಜಿನಿಯರ್ಸ್ ಏನಿದ್ರೆ ಅವ್ರಿಗೂ ಸಹ ನೋಟಿಸ್ ಅನ್ನು ಕೊಟ್ಟು ಇವತ್ತು ಅವರನ್ನ ವಿಚಾರಣೆಗೆ ಕರೆದಿರೋದು. ಮತ್ತೆ ವಿಚಾರಣೆಗೆ ಕರೆದು ಅವ್ರ ಮೇಲೆ ಯಾರ್ದು ತಪ್ಪಿತಸ್ಥರು ಅಂತ ಕಂಡು ಬರುತ್ತೆ ಅವ್ರ ಮೇಲೆ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಸಹ ಇನ್ನೂ ನಿಗೂಢವಾಗಿ ಉಳ್ಕೊಂಡಿರುತ್ತದೆ. ಯಾಕಂದ್ರೆ ಘಟನೆ ನಡೆದು ಈಗಾಗಲೇ 2 ದಿನ ಕಂಪ್ಲೀಟ್ ಆಗಿದೆ. ಪೊಲೀಸರು ಇನ್ನು ವಿಚಾರಣೆ ನೆಪದಲ್ಲೇ ಇದ್ದಾರೆ ವಿನಃ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ಬೇಕು ಅಥವಾ ಹೇಗೆ ಕಾನೂನು ಅವ್ರ ಮೇಲೆ ಬಂಧನ ಮಾಡಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಒಂದು ಸ್ಪಷ್ಟ ಪ್ರಕ್ರಿಯೆ ಸಹ ಇನ್ನೂ ಆರಂಭ ಆಗಿಲ್ಲ. ಕೇವಲ ನೋಟಿಸ್ ಅನ್ನು ಕೊಟ್ಟು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಏನು ಇನ್ನು 1 ಗಂಟೆ ಹೋದ್ರೆ ಸುಮಾರು 48 ಗಂಟೆ ಆಗುತ್ತೆ ಈ ಒಂದು ಇನ್ಸಿಡೆಂಟ್ ಆಗಿ. ಆದ್ರೆ ಇನ್ನೂ ಅದು ಯಾರ ಮೇಲೂ ಸಹ ಒಂದು ಪರ್ಟಿಕ್ಯುಲರ್ ಇಂಥ ವ್ಯಕ್ತಿಯಿಂದ ತಪ್ಪಾಗಿದೆ ಅಥವಾ ಇಂಥ ವ್ಯಕ್ತಿ ಈ ರೀತಿ ಅನಾಹುತವನ್ನು ಮಾಡಿದರೆ ಅವ್ರ ಮೇಲೆ ಆಕ್ಷನ್ ಆಗಿದೆ ಅಂತ ಹೇಳಿ ಇನ್ನೂ ಎಲ್ಲೂ ಸಹ ಪೊಲೀಸರು ತೋರಿಸ್ತಾ ಇಲ್ಲ. ಅದರಿಂದ ಈಗಾಗಲೇ ಇದನ್ನ ಒಂದು ಕೂಲಂಕುಷವಾಗಿ ತನಿಖೆ ಮಾಡೋ ಸಲುವಾಗಿ ಸರ್ಕಾರದ ಬೇರೆ ಇಲಾಖೆ ಇಂಜಿನಿಯರ್ ಅವರಿಂದ ಒಂದು ವರದಿಯನ್ನ ಪಡೆದು ಆನಂತರ ಉಳಿದವರನ್ನ ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.